ಈ ಫಾಲ್ಸ್‌ಗೆ ಹೋಗೋ ದಾರಿ ಎಷ್ಟು ಅಡ್ವೆಂಚರಸ್ ಆಗಿದೆ ಗೊತ್ತಾ? ಮಿಸ್ ಮಾಡದೆ ವಿಡಿಯೋನ ಸೇವ್ ಮಾಡ್ಕೊಂಡು ಕೊನೆ ತನಕ ನೋಡಿ. ರೀಸೆಂಟ್ ಆಗಿ ನಾವು ಸ್ಟೇಕೇಷನ್‌ಗೆ ಅಂತ ಹೇಳಿ ಸಕಲೇಶಪುರದಲ್ಲಿರೋ ಹುಣಸೂರು ರೆಸಾರ್ಟ್‌ನ ಬುಕ್ ಮಾಡ್ಕೊಂಡಿದ್ವಿ. ರೆಸಾರ್ಟ್‌ಗೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಟ್ರೆಡಿಷನಲ್ ವೇನಲ್ಲಿ ವೆಲ್ಕಮ್ ಮಾಡಿದ್ರು. ಸೊ ತುಂಬಾನೇ ಖುಷಿ ಆಯ್ತು ಅದನ್ನ ನೋಡಿ. ಇಲ್ಲಿ ನಿಮ್ಗೆ ಡಿಫರೆಂಟ್ ಕ್ಯಾಟಗರಿ ಆಫ್ ರೂಮ್ಸ್ ಇರುತ್ತೆ. ಎಕ್ಸಿಕ್ಯೂಟಿವ್ ರೂಮ್, ತೊಟ್ಟಿ ಮನೆ ಅಥವಾ ಸ್ಟ್ಯಾಂಡರ್ಡ್ ರೂಮ್ ಅಂತ. ನಾವಿಲ್ಲಿ ತೊಟ್ಟಿ ಮನೆ ವಿತ್ ಜಕೂಸಿ ಬುಕ್ ಮಾಡ್ಕೊಂಡಿದ್ವಿ. ರೂಮ್ ಅಂತೂ ತುಂಬಾ ಸ್ಪೇಷಿಯಸ್ ಆಗಿತ್ತು. ಹಾಗೆ ರೆಸಾರ್ಟ್ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ತುಂಬಾನೇ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇತ್ತು. ಪೂಲಲ್ಲೆಲ್ಲ ಆಟ ಆಡ್ಕೊಂಡು ಫ್ರೆಶ್ ಅಪ್ ಆಗಿ ಒಂದೊಳ್ಳೆ ಬಿಸಿ ಬಿಸಿ ಕಾಫಿ ಕುಡಿದು ನಾವು ಇಂಡೋರ್ ಗೇಮ್ಸ್ ಕಡೆಗೆ ಬಂದ್ವಿ. ಇಲ್ಲಿ ನಿಮಗೆ ಕೇರಮ್, ಟಿ ಈ ತರ ತುಂಬಾನೇ ಇಂಡೋರ್ ಗೇಮ್ಸ್ ಕೂಡ ಇದೆ. ಹಾಗೆ ಬುಕ್ಸ್ ಕೂಡ ಇಟ್ಟಿದ್ರು. ಸೊ ಬುಕ್ ಲವರ್ಸ್ ಆರಾಮಾಗಿ ಒಂದು ಕಾಫಿ, ಟೀ ಕುಡ್ಕೊಂಡು ಬುಕ್ ಕೂಡ ಓದ್ಬೋದು. ಇನ್ನ ರೆಸಾರ್ಟ್ ತುಂಬಾ ಸ್ಪೇಷಿಯಸ್ ಆಗಿರೋದ್ರಿಂದ ಔಟ್‌ಡೋರ್ ಗೇಮ್ಸ್ ಆಡೋದಕ್ಕೂ ಚೆನ್ನಾಗಿದೆ. ಇನ್ನ ಊಟದ ವಿಚಾರಕ್ಕೆ ಬಂದ್ರೆ 3 ಟೈಮ್ಸ್ ನಿಮ್ಗೆ ಅನ್ಲಿಮಿಟೆಡ್ ಬುಫೆ ಇರುತ್ತೆ. ವೆಜ್ ಅಂಡ್ ನಾನ್ ವೆಜ್ ಅಂತ ಹೇಳಿ ತುಂಬಾನೇ ವೆರೈಟೀಸ್ ಇರುತ್ತೆ. ಅಂಡ್ ಬ್ರೇಕ್‌ಫಾಸ್ಟ್ ಅಲ್ಲೂ ಅಷ್ಟೇ ತುಂಬಾನೇ ವೆರೈಟೀಸ್ ಮಾಡಿರ್ತಾರೆ. ಫುಡ್ ಟೇಸ್ಟು ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಈವ್ನಿಂಗು ಬಾನ್‌ಫೈರ್ ಇರುತ್ತೆ. ಸೊ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕುತ್ಕೊಂಡು ಚಿಲ್ ಮಾಡೋದಕ್ಕೆ ಮಜಾ ಇರುತ್ತೆ. ಅಂಡ್ ನೆಕ್ಸ್ಟ್ ಡೇ ಬೆಳಗ್ಗೆ ಅರ್ಲಿ ಮಾರ್ನಿಂಗು ನಮ್ಗೆ ಜೀಪ್ ಸಫಾರಿ ಕರ್ಕೊಂಡು ಹೋಗ್ತಾರೆ. ಸೊ ತುಂಬಾನೇ ಆಫ್ ರೋಡಿಂಗ್ ಇರುತ್ತೆ. ಎಕ್ಸ್‌ಪೀರಿಯನ್ಸ್ ಅಂತೂ ಕ್ರೇಜಿ ಅಂತ ಹೇಳ್ಬೋದು. ಇಲ್ಲಿ ನಿಮ್ಗೆ 2-3 ವ್ಯೂ ಪಾಯಿಂಟ್ ಕರ್ಕೊಂಡು ಹೋಗ್ತಾರೆ. ಹಾಗೆ ಒಂದು ವಾಟರ್ ಫಾಲ್ಸ್ ಕೂಡ ಕರ್ಕೊಂಡು ಹೋಗ್ತಾರೆ. ಈ ವಾಟರ್ ಫಾಲ್ಸ್‌ಗೆ ಹೋಗೋ ದಾರಿ ಎಷ್ಟು ಅಡ್ವೆಂಚರಸ್ ಆಗಿದೆ ಗೊತ್ತಾ? ಒಂದ್ಸಲ ಆದ್ರೂ ನೀವು ಇದನ್ನ ಎಕ್ಸ್‌ಪೀರಿಯನ್ಸ್ ಮಾಡ್ಲೇಬೇಕು. ತುಂಬಾನೇ ಮಜವಾಗಿರುತ್ತೆ. ಸಕಲೇಶಪುರದಲ್ಲಿ ನೋಡಕ್ಕೇನ್ ಅಂತ ಪ್ಲೇಸಸ್ ಇಲ್ಲ ಅನ್ನೋರು ಮಿಸ್ ಮಾಡದೆ ಒಂದ್ಸಲ ಹೊಂಗ್ಸೂರ್ ರೆಸಾರ್ಟ್‌ನ ಬುಕ್ ಮಾಡ್ಕೊಂಡು ನೋಡಿ. ಸಕಲೇಶಪುರ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ತೋರಿಸ್ತಾರೆ. ನಿಮ್ಗೆ ಕಂಪ್ಲೀಟ್ ಡೀಟೇಲ್ ಬೇಕಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್‌ಗೆ ಕಾಂಟ್ಯಾಕ್ಟ್ ಮಾಡಿ.